ಹಾಯ್ ಫ್ರೆಂಡ್ಸ್, ಯಾರಾದರೂ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ತಕ್ಷಣ ಈ ರೀತಿ ಹೇಳ್ತಾರೆ, ನೀವು ತುಂಬ ಬ್ಯುಸಿಯಾಗಿರ್ತೀರಾ ಅಂತ ಒಂದು ಡೈಲಾಗ್ ಬರುತ್ತೆ. ಸೊ ಎಲ್ಲೋ ಒಂದು ಕಡೆ ಬಿಸಿನೆಸ್ ಈಸ್ ಈಕ್ವಲ್ ಟು ಬೀಯಿಂಗ್ ಪ್ರಾಡಕ್ಟಿವ್ ಅನ್ನೋದು ನಮ್ಮ ಮೈಂಡಲ್ಲಿ ಸ್ಟ್ರಾಂಗ್ ಆಗಿ ಕುತ್ಕೊಂಡಿದೆ. ಆದರೆ ಅಷ್ಟು ಬ್ಯುಸಿ ಆಗಿದ್ದು ಅಷ್ಟು ಪ್ರಾಡಕ್ಟಿವ್ ಆಗಿ ಇರೋ ಹಾಗೆ ನಮಗೆ ಫೀಲ್ ಇದ್ರೂ ಎಲ್ಲೋ ಇನ್ನೂ ನಾವು ಮಾಡಬೇಕಾಗಿರೋ ವಿಷಯಗಳೆಲ್ಲ ಹಿಂದೆ ಉಳಿದಿದೆ, ಇನ್ನೂ ಮಾಡೋಕ್ಕೆ ಜಾಸ್ತಿ ಇದೆ ಅನ್ನೋದು ನಮ್ಮ ಮೈಂಡಲ್ಲಿರೋವಾಗ ನಾವೆಲ್ಲರೂ ಸ್ಟ್ರೆಸ್ ಆಗ್ತೀವಿ. ಇನ್ಫ್ಯಾಕ್ಟ್ ನಾವೆಲ್ಲರೂ ಒತ್ತಡಕ್ಕೆ ಒಳಗಾಗ್ತೀವಿ ಅಂತ ಹೇಳ್ಬೋದು. ಸೊ ಅಂತಹ ಒಂದು ಬರ್ನ್ಔಟ್ ಸ್ಟ್ರೆಸ್ ಇರೋವಾಗ ಹೇಗೆ ಕೆಲಸ ಚೆನ್ನಾಗಿರುತ್ತೆ? ಕ್ಯಾಲ್ ನ್ಯೂಕಾಟ್ ಇದಕ್ಕೆ ಒಂದು ಹೆಸರಿಟ್ಟಿದ್ದಾರೆ, ಸ್ಯೂಡೋ ಪ್ರಾಡಕ್ಟಿವಿಟಿ ಅಂತ. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ನೀವು ಪ್ರಾಡಕ್ಟಿವ್ ಆಗಿರಬೇಕು ಅಂತ ಆಸೆ ಪಡ್ತೀರಾ, ಆದರೆ ಯು ಡೋಂಟ್ ಹ್ಯಾವ್ ಟು ಬಿ ಸ್ಟ್ರೆಸ್ಡ್ ಔಟ್. ಅಂದರೆ ಏನು ಮಾಡ್ಬೋದು ಅನ್ನೋದಕ್ಕೆ ಇವರು ಒಂದು ಬುಕ್ನ ಸಜೆಸ್ಟ್ ಮಾಡ್ತಿದ್ದಾರೆ. ಕ್ಯಾಲ್ ನ್ಯೂಕಾಟ್ ಬರೆದಿರೋ ಸ್ಲೋ ಪ್ರಾಡಕ್ಟಿವಿಟಿ, ದ ಲಾಸ್ಟ್ ಆಫ್ ಆರ್ಟ್ ಅಕಂಪ್ಲಿಷ್ಮೆಂಟ್ ವಿತೌಟ್ ಬರ್ನ್ಔಟ್. ಸೊ ಬೇಸಿಕ್ಕಾಗಿ ಅವರು 3 ವಿಷಯಗಳನ್ನ ಪ್ರೈಮರಿಯಾಗಿ ಹೇಳ್ತಿದ್ದಾರೆ. ಮೊದಲನೇದು ಡೂ ಲೆಸ್, ಸೆಕೆಂಡ್ ಒನ್ ಲಿಮಿಟ್ ಯುವರ್ ಡೈಲಿ ಗೋಲ್ಸ್, ಮೂರನೇದು ವರ್ಕ್ ಆಟ್ ಯುವರ್ ನ್ಯಾಚುರಲ್ ಪೇಸ್, ಫೋರ್ತ್ ಒನ್ ಅಬ್ಸೆಸ್ ಯುವರ್ ಕ್ವಾಲಿಟಿ. ಸೊ ಇವಾಗ ನಾವು ಹೆಚ್ಚಾಗಿ ಕೆಲಸ ಮಾಡಿದ್ರೆ ಬೀಯಿಂಗ್ ಪ್ರಾಡಕ್ಟಿವ್ ಅನ್ನೋ ಫೀಲ್ ಇರ್ಬೋದು, ಆದರೆ ನಿಜವಾಗ್ಲೂ ನಾವು ಪ್ರಾಡಕ್ಟಿವ್ ಆಗಿ ಇರಲ್ಲ. ನಾವು ಹೆಚ್ಚು ಕೆಲಸ ಮಾಡುವಾಗ ಇಲ್ಲ ಮಾಡಬೇಕು ಅಂತ ಮೈಂಡಲ್ಲಿ ಅಂದ್ಕೊಂಡಾಗ ಅದು ನಮ್ಮ ತಲೆಯಲ್ಲಿರೋ ಓವರ್ ಹೆಡ್ ಟ್ಯಾಕ್ಸ್ನ ಇನ್ಕ್ರೀಸ್ ಮಾಡುತ್ತೆ. ನಮಗೆ ಹೆಚ್ಚು ಸ್ಟ್ರೆಸ್ ಇರೋವಾಗ ನಮಗೆ ಒಂದು ವಿಷಯದ ಮೇಲೆ ಪ್ರಾಪರಾಗಿ ಫೋಕಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಸರಿಯಾಗಿ ಫೋಕಸ್ ಮಾಡಿಲ್ಲ ಅಂದರೆ ಒಂದು ಕೆಲಸನ ನಮ್ಮಿಂದ ಪ್ರಾಪರಾಗಿ ಮಾಡಿ ಮುಗಿಸೋಕ್ಕಾಗಲ್ಲ. ಹಾಗೆ ನೋಡಿದ್ರೆ ನಾವು ಒಂದು 6-7 ಕೆಲಸಗಳನ್ನ ಮಾಡಿರೋ ಹಾಗೆ ಇರುತ್ತೆ, ಆದರೆ ಅದೆಲ್ಲ ಕೆಲಸಗಳನ್ನ ಹೆಂಗಂದ್ರೆ ಹಂಗೆ ಮಾಡಿರ್ತೀವಿ, ಅದನ್ನ ಸರಿಯಾಗಿ ಮಾಡಿರಲ್ಲ. ಸೊ ಆ ಕೆಲಸಗಳನ್ನ ಪ್ರಾಪರಾಗಿ ಮಾಡೋಕ್ಕೆ ಮೈಂಡಲ್ಲಿ ಒಂದು ಕ್ಲಾರಿಟಿ ಬೇಕು. ಅಂದರೆ ಕಡಿಮೆ ಕೆಲಸನ ಮಾಡಿದಾಗಲೇ ನಾವು ಅದನ್ನು ಅಚೀವ್ ಮಾಡೋಕ್ಕಾಗುತ್ತೆ. ಹಾಗೆ ಹೇಳಿ ಇವರು ತುಂಬ ರೈಟರ್ಸ್ನ ಎಕ್ಸಾಂಪಲಾಗಿ ಹೇಳ್ತಿದ್ದಾರೆ. ಆ ಕಾಲದಲ್ಲೆಲ್ಲ ಇದ್ದವರು ಲೈಕ್ ಪಿಕಾಸೋ ತಗೊಳ್ಬೋದು, ಯಾರೇ ಒಬ್ಬ ಆರ್ಟಿಸ್ಟ್ ಆಗಲಿ, ಮ್ಯೂಸಿಷಿಯನ್ಸ್, ರೈಟರ್ಸ್, ಕ್ರಿಯೇಟರ್ಸ್. ಇವಾಗಿರೋ ಕ್ರಿಯೇಟರ್ಸ್ ಅಲ್ಲ, ಯಾಕಂದರೆ ದಿನಾ ಒಂದು ವಿಡಿಯೋ ಮಾಡಬೇಕು ನಾನೇ. ಸೊ ಡೈಲಿ ವಿಡಿಯೋ ಹಾಕಿನೇ ಕೆಲವರು ಅತಿ ದೊಡ್ಡ ಇನ್ಫ್ಲುಯೆನ್ಸರ್ಸ್ ಆಗಿದ್ದಾರೆ. ಸೊ ಇವಾಗಿರೋ ಜನ್ರೇಷನಲ್ಲಿ ನಾವು ಪ್ರತಿದಿನ ತುಂಬ ವಿಷಯಗಳನ್ನ ಮಾಡ್ತಿದ್ದೀವಿ. ಆ್ಯಸ್ ಎ ಕ್ರಿಯೇಟರ್ ಆಗಿ ಇವತ್ತು ಯಾವ ವಿಡಿಯೋ ಮಾಡಬೇಕು, ನಾಳೆ ಯಾವ ವಿಡಿಯೋ ಮಾಡಬೇಕು, ಇವತ್ತು ವಿಡಿಯೋ ಪೋಸ್ಟ್ ಆಯಿತಾ, ಈ ರೀತಿ. ಇಲ್ಲ ನೀವು ಒಂದು ಆಫೀಸಲ್ಲಿದ್ದೀರಾ ಅಂದರೆ ಇವತ್ತು ಈ ಕೆಲಸ ಆಯಿತಾ, ನಾಳೆ ಆ ಕೆಲಸ ಇದೆ ಅಂತ ಪ್ರತಿದಿನ ನಾವು ತುಂಬ ಕೆಲಸಗಳನ್ನ ಮಾಡ್ತಿದ್ದೀವಿ. ಆದರೆ ನಾಲೆಡ್ಜ್ ವರ್ಕ್ಸ್ನ ಪ್ರಕಾರ ನೋಡಿದ್ರೆ ಆ ಕ್ವಾಂಟಿಟಿನ ನಾವು ಫೋಕಸ್ ಮಾಡ್ಬೋದೇನೋ, ಆದರೆ ಕ್ವಾಲಿಟಿ ಅನ್ನೋದು ಕ್ವೆಶನೇಬಲ್ಲೇ. ಆ ಕ್ವಾಲಿಟಿನ ಅಚೀವ್ ಮಾಡೋಕ್ಕೆ ಕ್ವಾಂಟಿಟಿ ಕಡಿಮೆ ಇರುತ್ತೆ, ಅದೇ ಅವರು ಹೇಳೋಕ್ಕೆ ಬರ್ತಿದ್ದಾರೆ. ಸೊ ಆ ಕಾಲಗಳಲ್ಲಿ ಪ್ರತಿದಿನ ಅವರು ಒಂದನ್ನು ಕ್ರಿಯೇಟ್ ಮಾಡಿಲ್ಲ, ಅವರು ಲೈಫ್ ಲಾಂಗ್ ಒಂದು ದೊಡ್ಡ ವಿಷಯವನ್ನು ಕ್ರಿಯೇಟ್ ಮಾಡೋಕ್ಕೆ ಆ ಟೈಮ್ನ ಅವರು ತಗೊಂಡ್ರು. ಫಾರ್ ಎಕ್ಸಾಂಪಲ್, ನ್ಯೂಟನ್ಸ್ ಲಾ ಬಗ್ಗೆ ನಾವು ಮಾತಾಡಿದ್ರೆ ಆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟಿನ ಅವರು ಒಂದು ದಿನದಲ್ಲಿ ಇಲ್ಲ ಒಂದು ಮಂತಲ್ಲಿ ಏನಾದರೂ ಕಂಡುಹಿಡಿಯಪ್ಪ ನ್ಯೂಟನ್ ಅಂತ ಅವರ ಬಾಸ್ ಹೇಳಿ ಈ ರೀತಿ ಏನೂ ಆಗಿಲ್ಲ. ಇದು ತುಂಬ ಸ್ಲೋ ಆದ ಪ್ರೋಸೆಸ್. ಇನ್ಫ್ಯಾಕ್ಟ್ ಹೆಚ್ಚು ಸೈಂಟಿಸ್ಟ್ 10 ವರ್ಷಗಳಾದರೂ ಕೇವಲ ಅವರು ಒಂದು ವಿಷಯದ ಮೇಲೆ ಕೆಲಸ ಮಾಡಿದ್ರು. ಸೊ ಅದು ಅಷ್ಟು ಟೈಮ್ ತಗೊಳ್ಳೋವಾಗ ನಿಮ್ಮ ಲೈಫ್ ಟೈಮ್ಗೆ ಬೇಕಾದ ಕ್ವಾಲಿಟಿನ ನಿಮಗೆ ಕೊಡೋಕ್ಕಾಗುತ್ತೆ. ಆದರೆ ಪ್ರತಿದಿನ ನಾವು ಒಂದನ್ನು ಮಾಡ್ತಿರೋವಾಗ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬೇಕಿರುತ್ತೆ. ಸೊ ನಾವು ಪ್ರತಿದಿನ ಒಂದನ್ನು ಕ್ರಿಯೇಟ್ ಮಾಡ್ತಿದ್ರೆ ಫುಲ್ ಪೊಟೆನ್ಷಿಯಲ್ನ ಅಚೀವ್ ಮಾಡಬೇಕಾಗಿರೋ ವಿಷಯವನ್ನು ನಮಗೆ ಅಚೀವ್ ಮಾಡೋಕ್ಕಾಗದೆ ನಾವು ಏನೋ ಕೆಲವು ರ್ಯಾಂಡಮ್ ಸ್ಟಫ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಸೊ ನಮ್ಮ ಫುಲ್ ಪೊಟೆನ್ಷಿಯಲ್ನ ಅಚೀವ್ ಮಾಡದೇ ಇರೋದು ಆಡಿಯನ್ಸ್ಗೆ ಪ್ರಾಬ್ಲಮ್ ಇಲ್ಲ, ಆದರೆ ನೀವು ನಿಮ್ಮ ಬಗ್ಗೆ ಥಿಂಕ್ ಮಾಡಿದಾಗ ಮೇ ಬಿ ನೀವು ನಿಜವಾಗ್ಲೂ ಪಿಕಾಸೋ ಆಗಿರ್ಬೋದು, ಆದರೆ ಅದನ್ನು ಡಿಸ್ಕವರೇ ಮಾಡಿರಲ್ಲ. ಅದು ಯಾರಿಗೆ ಲಾಸ್? ಅದು ನಮಗೇನೆ ಅಲ್ವಾ ಲಾಸ್. ಸೊ ಅಂತಹ ವಿಷಯಗಳನ್ನೇ ಇವರು ಹೆಚ್ಚಾಗಿ ಫೋಕಸ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅವರು ಎಲ್ಲಿಂದ ಈ ಪ್ರಾಡಕ್ಟಿವಿಟಿ ಅನ್ನೋ ಕಾನ್ಸೆಪ್ಟ್ ಬಂತು ಅನ್ನೋ ಪ್ರಶ್ನೆಯಿಂದಲೇ ಅವರು ಶುರು ಮಾಡ್ತಿದ್ದಾರೆ. ಸೊ ಅವಾಗೆಲ್ಲ ನಾವು ಬೇಟೆ ಆಡಿ ಸಂಗ್ರಹಿಸೋವಾಗ ಅವರು ಬೇಟೆ ಆಡ್ತಾರೆ, ಬೇಟೆ ಆಡೋಕ್ಕೆ ಹೋಗೋವಾಗ ಅಲ್ಲೇ ಸ್ವಲ್ಪ ರೆಸ್ಟ್ ಇರುತ್ತೆ. ಅವರು ಬೇಟೆನ ಸಂಗ್ರಹಿಸಿದ ಮೇಲೆ ಅಲ್ಲೂ ಮತ್ತೆ ರೆಸ್ಟ್ ಮಾಡ್ತಾರೆ. 9 ರಿಂದ 6 ಗಂಟೆಗಳು ವರ್ಕ್ ಮಾಡಬೇಕು ಅನ್ನೋ ರೀತಿ ಇರಲ್ಲ, ಹೆಚ್ಚು ವಿಶ್ರಾಂತಿ ಸಮಯ ಇರ್ತಿತ್ತು. ಸೊ ಆ ರೀತಿ ರೆಸ್ಟ್ ಪೀರಿಯಡ್ ಇರೋದು ಆ್ಯಂಡ್ ಇಂಟೆನ್ಸ್ ಆಗಿ ಕೆಲಸ ಮಾಡೋದೇ ನಮ್ಮ ಕ್ಯಾರೆಕ್ಟರಿಸ್ಟಿಕ್ ಆಗಿ ಇದ್ದಿದೆ. ಅದಕ್ಕೆ ನಮ್ಮ ಬ್ರೈನ್ ಸಹ ಟ್ಯೂನ್ ಆಗಿದ್ದಿದೆ. ನಂತರ ವ್ಯವಸಾಯಕ್ಕೆ ಬಂದರೆ ಅದರಲ್ಲೂ ಕೆಲವು ಸೀಸನ್ಸ್ ಇರುತ್ತೆ, ಎಲ್ಲ ಸೀಸನ್ಸಲ್ಲೂ ಕಲ್ಟಿವೇಟ್ ಮಾಡೋಕ್ಕಾಗಲ್ಲ, ಡಿಫ್ರೆಂಟ್ ಸೀಸನ್ಸ್ ಇರ್ತಿತ್ತು. ಕೆಲವು
ಕೆಲವು ಸೀಸನ್ಸಲ್ಲಿ ನೀವು ಹೆಚ್ಚಾಗಿ ಕೆಲಸ ಮಾಡಬೇಕಿರುತ್ತೆ, ಇನ್ನು ಕೆಲವು ಸೀಸನ್ಸಲ್ಲಿ ನೀವು ಕಾಯಬೇಕಿರುತ್ತೆ, ಇನ್ನು ಕೆಲವು ಸೀಸನ್ಸಲ್ಲಿ ಕಲ್ಟಿವೇಟ್ ಮಾಡ್ತೀರಾ, ಅದನ್ನು ಸೆಲೆಬ್ರೇಟ್ ಮಾಡ್ತೀರಾ. ಸೊ ಆವಾಗ ಕೆಲಸಗಳಲ್ಲಿ ಒಂದು ಸೀಸನಲ್ ಡಿಫ್ರೆನ್ಸ್ ಇತ್ತು. ಸಡನ್ನಾಗಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೆಚ್ಚಾಗಿ ಕೆಲಸ ಮಾಡೋದಿರುತ್ತೆ, ಕೆಲವು ಟೈಮ್ ಹೆಚ್ಚು ಕೆಲಸ ಮಾಡೋದಿರಲ್ಲ. ಅಂತಹ ಒಂದು ಡಿಫ್ರೆನ್ಸ್ ಇರೋವಾಗ ನಿಮ್ಮ ಬ್ರೈನ್ಗೆ ಇನ್ನೂ ಟೈಮ್ ಸಿಗುತ್ತೆ, ರಿಲ್ಯಾಕ್ಸ್ಡ್ ಸ್ಟೇಟ್ಗೆ ಹೋಗೋಕ್ಕಾಗೋ ಆಪರ್ಚುನಿಟೀಸ್ ಇತ್ತು. ನಂತರ ಇಂಡಸ್ಟ್ರಿಯಲೈಸೇಷನ್ ಬಂತು. ಇಂಡಸ್ಟ್ರಿಯಲೈಸೇಷನ್ ಬಂದಮೇಲೆ ಹೇಗಿತ್ತು ಅಂದರೆ ಒಂದು ಇನ್ಪುಟ್ ಔಟ್ಪುಟ್ ರೇಷಿಯೋದ ಹಾಗೆ 10 ಜನ 10 ಅವರ್ಸ್ ಕೆಲಸ ಮಾಡಿದ್ರೆ ಇಷ್ಟು ಔಟ್ಪುಟ್ ನಮಗೆ ಸಿಗುತ್ತೆ ಅನ್ನೋದು ಇಂಡಸ್ಟ್ರಿಯಲೈಸೇಷನಲ್ಲಿ ಬಂದ ಒಂದು ವಿಷಯ. ಆದರೆ ಅಲ್ಲಿಂದ ಲಾಸ್ಟ್ ಒಂದು 30 to 40 ಇಯರ್ಸ್ ಅಂತ ಹೇಳ್ಬೋದು. ಈ ಇಯರ್ಸಲ್ಲಿ ನಾವು ನಾಲೆಡ್ಜ್ ವರ್ಕರ್ಸ್ನ ಬಗ್ಗೆ ಥಿಂಕ್ ಮಾಡಿದಾಗ ಅವರ ಪ್ರಕಾರ ಅವರು 9 ರಿಂದ 6 ಗಂಟೆವರೆಗೂ ಕೆಲಸ ಮಾಡಿದ್ರೆ ಈ ಔಟ್ಪುಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರ ಥಿಂಕಿಂಗ್ ಪ್ರಾಸೆಸ್ ಡಿಫ್ರೆಂಟ್ ಆಗಿರುತ್ತೆ, ಒಬ್ಬೊಬ್ಬರ ನಾಲೆಡ್ಜ್ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಎಕ್ಸಾಕ್ಟಾಗಿ ಇವರು ಇಷ್ಟು ಅವರ್ಸ್ ಕೆಲಸ ಮಾಡಿದ್ರು, ಇಷ್ಟು ಮೇಲ್ಸ್ ಕಳಿಸಿದ್ರು ಅಂದರೆ ಈ ಔಟ್ಪುಟ್ ಬರುತ್ತೆ ಅಂತ ಇನ್ಪುಟ್ ಔಟ್ಪುಟ್ ರೇಷಿಯೋನ ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಈ ಪ್ರಾಡಕ್ಟಿವಿಟಿ ಟೂಲ್ಸ್ ಎಲ್ಲ ಹೀಗಿರುತ್ತೆ. ನೀವು ಟಾಸ್ಕ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಈ ಆ್ಯಪ್ನ ಯೂಸ್ ಮಾಡಿ ಅಂತೆಲ್ಲ ಹೇಳ್ತಾರೆ. ಸೊ ಟೆಕ್ನಾಲಜಿಯ ಜೊತೆ ನಾವು ಹೆಚ್ಚು ಟಾಸ್ಕ್ಗಳನ್ನ ಆ್ಯಡ್ ಮಾಡೋಕ್ಕಾಗುತ್ತೆ, ಹೆಚ್ಚು ಆರ್ಗನೈಸ್ ಮಾಡ್ಬೋದು. ಆದರೆ ಹೆಚ್ಚು ಕೆಲಸ ನಮಗೆ ಮಾಡೋಕ್ಕಾಗುತ್ತಾ? ಇನ್ಫ್ಯಾಕ್ಟ್ ಇಂತಹ ಟೂಲ್ಸ್ ಹೆಚ್ಚಾಗಿ ಬರ್ತಾ ಇದ್ದಂತೆ ನಮಗೆ ಹೆಚ್ಚಾಗಿ ಆ್ಯಡ್ ಮಾಡೋಕ್ಕಾಗ್ತಿದೆ, ನಮಗೆ ಮಾಡೋಕ್ಕೆ ಸಾಧ್ಯ ಆಗೋಕ್ಕಿಂತ ಹೆಚ್ಚಾಗಿ ಆ್ಯಡ್ ಮಾಡೋಕ್ಕಾಗ್ತಿದೆ. ಸೊ ಈ ಒಂದು ಡಿಫ್ರೆನ್ಸ್ನೇ ಅವರು ಹೇಳ್ತಿದ್ದಾರೆ. ಅಗ್ರಿಕಲ್ಚರಿಂದ ಇಂಡಸ್ಟ್ರಿಯಲೈಸೇಷನ್, ಅದರಿಂದ ನಾಲೆಡ್ಜ್ ವರ್ಕ್, ಇಲ್ಲಿ ಒಂದು ಸ್ಮೂತ್ ಟ್ರಾನ್ಸಿಷನ್ ಇಲ್ಲ. ಯಾಕಂದರೆ ಅಲ್ಲಿ ಮಾಡಿದ್ದನ್ನು ನಾವು ಇದರಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಸೇಮ್ ಔಟ್ಪುಟ್ನ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಾನೊಂದು ಕೆಲಸ ಮಾಡ್ತೀನಿ ಅಂದ್ಕೊಳ್ಳಿ, ಒಂದು ಬೆಳೆ ಬೆಳೆಸ್ತೀನಿ, ಆ ಬೆಳೆ ಒಂದು ಪಾಯಿಂಟಲ್ಲಿ ಆ ಕೆಲಸ ಮುಗಿಯುತ್ತೆ ಅಂತ ನನಗೆ ಗೊತ್ತು. ಸೊ ಬೆಳೆನ ನಾನು ಕಲ್ಟಿವೇಟ್ ಮಾಡಿ ಮೇ ಬಿ ಸೇಲ್ ಮಾಡ್ತೀನಿ, ಇಲ್ಲ ನಾನೇ ತಿಂತೀನಿ. ಸೊ ಇಲ್ಲಿ ಎಂಡ್ ಅಂತ್ಯ ಅನ್ನೋದು ಒಂದಿದೆ. ಆದರೆ ನಾಲೆಡ್ಜ್ ವರ್ಕಲ್ಲಿ ಕೆಲವು ಟೈಮ್ಸ್ ಆ ಲೈನ್ಸ್ ಅನ್ನೋದು ಬ್ಲರ್ ಆಗಿಬಿಡುತ್ತೆ. ಯಾಕಂದರೆ ನಿಮಗೆ ಅದನ್ನು ಇನ್ನೂ ಬೆಟರಾಗಿ ಮಾಡೋ ಒಂದು ಆಪರ್ಚುನಿಟಿ ಇರ್ತಾನೆ ಇರುತ್ತೆ. ಇನ್ನೂ ಅದನ್ನ ಪರ್ಫೆಕ್ಟ್ ಮಾಡೋಕ್ಕೆ, ಇನ್ನೂ ಅದರ ಬಗ್ಗೆ ಥಿಂಕ್ ಮಾಡೋಕ್ಕೆ ಸೊ ಈಸಿಯಾಗಿ ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ, ಇದನ್ನು ಕಂಪ್ಲೀಟ್ ಮಾಡಿಬಿಟ್ವಿ ಅಂತ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು ಅಂದರೆ ನಾವು ಅಂತಹ ಕೆಲಸನ ಕ್ರಿಯೇಟ್ ಮಾಡಬೇಕು. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಆವಾಗ ಆ ಕಾಲದಲ್ಲಿ ತುಂಬ ಆರ್ಟಿಸ್ಟ್ ಇದ್ದರು, ಅವರೆಲ್ಲ ಅವರ ಲೈಫಲ್ಲಿ ಮಾಡಬೇಕಾದ ಪ್ರಾಜೆಕ್ಟ್ ಅಂತ ಒಂದನ್ನು ಇಕ್ಕಿರ್ತಾರೆ. ಅದನ್ನು ಬಿಟ್ಟು ಅವರು ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ನ ಅವಾಗವಾಗ ಅವರ ಸರ್ವೈವಲ್ಗೋಸ್ಕರ ಮಾಡ್ತಿರ್ತಾರೆ. ಆದರೆ ಈಗಿನ ಕಾಲದಲ್ಲಿ ನಮಗೆ ಲೈಫ್ ಲಾಂಗ್ ಅಚೀವ್ ಮಾಡೋಕ್ಕೆ ಅಂತ ಒಂದು ಪ್ರಾಜೆಕ್ಟ್ ಇಲ್ಲದೆ ಇರೋವಾಗ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಫುಲ್ಫಿಲ್ಮೆಂಟ್ ಸಿಗೋದು ತುಂಬ ಕಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಈ ಬುಕ್ ಆ ಪರ್ಟಿಕ್ಯುಲರ್ ಸ್ಲೋ ಪ್ರಾಡಕ್ಟಿವಿಟಿ ಮೇಲೇ ಫೋಕಸ್ ಮಾಡುತ್ತೆ. ಅಲ್ಲಿ ನಾವು ಸ್ಟ್ರೆಸ್ಡ್ ಔಟ್ ಆಗಲ್ಲ. ಸೊ ನೀವೊಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ, ಅದನ್ನು ಕಂಪ್ಲೀಟ್ ಮಾಡುವಾಗ ನೀವು ತುಂಬ ಫುಲ್ಫಿಲ್ಡಾಗಿ ಫೀಲ್ ಮಾಡ್ತೀರಾ. ಅದು 1 ಇಲ್ಲ 2 ದಿನಗಳಲ್ಲಿ ನಡೆದು ಬಿಡಲ್ಲ. ಸೊ ನೀವು ಯಾವಾಗ ಒಂದು ಕೆಲಸ ಮಾಡ್ತಿರೋ, ಲೈಕ್ LKG ಓದುವಾಗ ನಮಗೆ ಒಂದು ಮೆಚುರಿಟಿ ಇರುತ್ತೆ, UKG ಓದುವಾಗ ಒಂದು ಮೆಚುರಿಟಿ ಇರುತ್ತೆ, 10th ಸ್ಟ್ಯಾಂಡರ್ಡಲ್ಲಿ ಒಂದು ಮೆಚುರಿಟಿ, PUCಯಲ್ಲಿ ಒಂದು ಮೆಚುರಿಟಿ. ನೀವು 6ನೇ ಕ್ಲಾಸಲ್ಲಿರೋವಾಗ ಒಂದು ಬುಕ್ನ ಬರಿತೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ 7th ಸ್ಟ್ಯಾಂಡರ್ಡ್ಗೆ ಬರೋವಾಗ ಆ ಬುಕ್ಗೆ ಇನ್ನೊಂದು ಫ್ಲೇವರ್ ಸಿಗುತ್ತೆ, 9th ಇನ್ನೊಂದು ಫ್ಲೇವರ್, 12th ಒಂದು ಫ್ಲೇವರ್, ಕಾಲೇಜಲ್ಲಿ ಒಂದು ಫ್ಲೇವರ್, ನೀವು ಕೆಲಸ ಮಾಡೋವಾಗ ಒಂದು ಫ್ಲೇವರ್. ಸೊ ಆ ಬುಕ್ಗೆ ಅಷ್ಟೆಲ್ಲ ಫ್ಲೇವರ್ಸ್ ಸಿಕ್ಕಿ ಅದು ಒಂದು ಫೈನಲ್ ಪ್ರಾಡಕ್ಟಾಗಿ ಆಚೆ ಬಂದಾಗ ಅದರಲ್ಲಿ ಎಷ್ಟೋ ವರ್ಷಗಳ ಎಕ್ಸ್ಪೀರಿಯನ್ಸಸ್, ಎಷ್ಟು ಫ್ಲೇವರ್ಸ್ ಆ ಬುಕ್ಕಲ್ಲಿ ಇರುತ್ತೆ, ಅದರಲ್ಲಿ ನೀವು ಹೆಚ್ಚಾಗಿರ್ತೀರ. ಸೊ ಆ ರೀತಿಯ ಒಂದು ಸಿಗ್ನೇಚರ್ ವರ್ಕ್ನ ಕ್ರಿಯೇಟ್ ಮಾಡೋದು ಅನ್ನೋದು ಜಸ್ಟ್ ಒಂದು ನ್ಯಾಪಲ್ಲಿ ಆಗಿಬಿಡಲ್ಲ. ಈ ಬುಕ್ ಯಾರಿಗೆ ಅಂದರೆ ನಾಲೆಡ್ಜ್ ವರ್ಕರ್ಸ್ಗೆ. ಸೊ ನೀವೊಬ್ಬ ಆರ್ಟಿಸ್ಟ್ ಆಗಿರ್ಬೋದು, ಇಲ್ಲ ಎಂಟ್ರಪ್ರಿನರ್ ಆಗಿರ್ಬೋದು, ಎಲ್ಲಿ ನಿಮ್ಮ ಟೈಮ್ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ನೀವು ನಿಮ್ಮ ದಿನ ಅಥವಾ ವಾರನ ಪ್ಲ್ಯಾನ್ ಮಾಡ್ಬೋದು. ಸೊ ಈ ಸೀಸನ್ ಬಗ್ಗೆ ಮಾತಾಡೋವಾಗ ಏನು ಹೇಳ್ತಿದ್ದಾರೆ ಅಂದರೆ, ನಿಮಗೂ ಸೀಸನಲ್ ಚೇಂಜಸ್ ಇರಬೇಕು ಅಂತ. ರೀಸೆಂಟ್ ಇಯರ್ಸಲ್ಲಿ ಕ್ವಯಟ್ ಕ್ವಿಟ್ಟಿಂಗ್ ಅಂತ ಒಂದು ಟ್ರೆಂಡ್ ಬಂದಿತ್ತು. ಅದರಲ್ಲಿ ತುಂಬ ಜೆನ್ಸೀಸ್ ಅವ್ರಿಗೆ ಅವರ ಕೆಲಸದಿಂದ ಬ್ರೇಕ್ ತಗೊಂಡು ಒಂದು 3-4 ತಿಂಗಳು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿ ಮತ್ತೆ ಕೆಲಸಕ್ಕೆ ಬರೋ ರೀತಿ, ಅವ್ರಿಗೆ ಸ್ಟ್ರೆಸ್ಡ್ ಔಟ್ ಆಗೋದು ಬೇಡ ಅಂತ. ಆದರೆ ಇದನ್ನೊಂದು ಆರ್ಗನೈಸೇಷನ್ನ ಪಾಯಿಂಟ್ ಆಫ್ ವ್ಯೂಯಲ್ಲಿ ನೋಡೋವಾಗ ಹೇಗೆ ನಿಮಗೆ ಪೇ ಮಾಡಬೇಕು ಅನ್ನೋ ರೀತಿ ತುಂಬ ಕನ್ಫ್ಯೂಷನ್ ಎಲ್ಲ ಬಂದಿದ್ದರಿಂದ ತುಂಬ ಬ್ಯಾಕ್ ಕ್ಲಾಶಸ್ ಸಹ ಆಗಿದೆ. ಸೊ ಇವರು ಏನು ಹೇಳ್ತಿದ್ದಾರೆ ಅಂದರೆ, ನೀವು ಕಂಪ್ಲೀಟಾಗಿ ಬ್ರೇಕ್ ತಗೊಳ್ಳೋದು ಅನ್ನೋದು ಆ ಒಂದು ಆರ್ಗನೈಸೇಷನಲ್ಲಿ ಪಾಸಿಬಲ್ ಇಲ್ಲದೆ ಇರ್ಬೋದು.
ಸೊ ಅಂಥ ಸಮಯದಲ್ಲಿ ನೀವು ನಿಮ್ಮ ಇಂಟೆನ್ಸಿಟಿನ ಶಿಫ್ಟ್ ಮಾಡೋಕ್ಕೆ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಅವರು ಕೊಟ್ಟಂತಹ ಚಿಕ್ಕ ಚಿಕ್ಕ ಆಪ್ಷನ್ಸ್ ಏನು ಅಂದರೆ, ಈ ಕ್ವಯಟ್ ಕ್ವಿಟ್ಟಿಂಗ್ನ ಸಿಂಪಲ್ ವರ್ಷನ್ ಅಂತ ಹೇಳ್ಬೋದು. ಮಂಡೇ, ಒಂದು ವೀಕೆಂಡಿಂದ ನಾವು ಮಂಡೇ ಶುರು ಮಾಡುವಾಗ ಆ ದಿನ 10-15 ವಿಷಯಗಳನ್ನ ಆಫೀಸ್ ವರ್ಕಲ್ಲಿ ಮಾಡೋದಿತ್ತಂದರೆ ಅದೇ ಒಂದು ದೊಡ್ಡ ಸ್ಟ್ರೆಸ್. ಸೊ ನೀವು ಎಂತಹ ಮಂಡೇಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಅದು ಅಷ್ಟೊಂದು ಸ್ಟ್ರೆಸ್ಫುಲ್ ಅನ್ನಿಸ್ಬಾರ್ದು, ಆ ರೀತಿ ಅದನ್ನು ಕ್ರಿಯೇಟ್ ಮಾಡಿ. ಸೊ ಮಂಡೇ ಒಂದು 20 ಮೀಟಿಂಗ್ಸ್ ಇಡೋದು, ಅವತ್ತೇ ಎಲ್ಲ ಪ್ರಾಜೆಕ್ಟ್ನೂ ಸ್ಟಾರ್ಟ್ ಮಾಡೋದು, ಈ ರೀತಿ ಮಾಡಬೇಡಿ. ವೀಕೆಂಡಿಂದ ಮಂಡೇ ಅನ್ನೋದು ಒಂದು ಸ್ಮೂತ್ ಟ್ರಾನ್ಸಿಷನ್ ಆಗಿ ಇರಬೇಕು. ಆ ಕಂಪ್ಲೀಟ್ ವರ್ಕ್ ವೀಕೆಂಡಲ್ಲಿ ನೀವೊಂದು ಸ್ಪಾಟ್ಗೆ ಹೋಗೋದಕ್ಕಿಂತ ವೀಕ್ ಡೇಸಲ್ಲಿ ನೀವೊಂದು ಪಬ್ಲಿಕ್ ಪ್ಲೇಸ್ಗೆ ಹೋದಾಗ ನೀವು ಯೂಶ್ವಲಿ ಅದನ್ನು ಮಾಡಲ್ಲ, ಬಿಕಾಸ್ ಮಂಡೇ ಟು ಫ್ರೈಡೇ ನೀವು ಆಫೀಸಲ್ಲೇ ಇರ್ತೀರ. ಆದರೆ ವೀಕ್ ಡೇಸಲ್ಲಿ ಸ್ವಲ್ಪ ಟೈಮ್ ಮಾಡಿಕೊಂಡು ಒಂದು ಮೂವಿಗೆ ಹೋಗೋದಾಗಲಿ, ಇಲ್ಲ ಸನ್ಸೆಟ್ ಎಕ್ಸ್ಪೀರಿಯೆನ್ಸ್ ಮಾಡೋದಾಗಲಿ, ಇಲ್ಲ ಒಂದು ಲಾಂಗ್ ರೈಡ್, ಯಾವುದೋ ಒಂದನ್ನು ವೀಕ್ ಡೇಸಲ್ಲಿ ಆ್ಯಡ್ ಮಾಡೋದ್ರಿಂದ ಅದು ನಿಮ್ಮನ್ನ ತುಂಬ ರಿಲ್ಯಾಕ್ಸ್ ಮಾಡುತ್ತೆ. ಸೊ ನೀವು ರಿಲ್ಯಾಕ್ಸ್ ಆಗಿದ್ದರೆ ಹೆಚ್ಚಾಗಿ ಕೆಲಸ ಮಾಡ್ಬೋದು ಆ್ಯಂಡ್ ಎಫಿಷಿಯೆಂಟಾಗಿ ಸಹ ಮಾಡ್ಬೋದು. ಅದರಿಂದ ಅವರು ಅದನ್ನು ಸಜೆಸ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಐಡಿಯಾ ನನಗೆ ತುಂಬ ಇಷ್ಟ ಆಗಿದ್ದು ಏನಂದರೆ, ನೀವೊಂದು ದೊಡ್ಡ ಪ್ರಾಜೆಕ್ಟ್ನ ಪ್ಲ್ಯಾನ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವೊಂದು ಶಾರ್ಟ್ ಫಿಲ್ಮ್ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ. ಆ ಪ್ರಾಜೆಕ್ಟ್ನ ಮಾಡೋಕ್ಕೆ ಒಂದು ಪ್ಲ್ಯಾನ್ ಹಾಕ್ತೀರಾ ತಾನೆ. ಅದೇ ರೀತಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ನನ್ನ ಬ್ರೇಕ್ ಟೈಮ್ ಈ ರೀತಿ ಇರುತ್ತೆ ಅಂತ ಅದಕ್ಕೆ ಸಹ ಒಂದು ಪ್ಲ್ಯಾನ್ನ ಇನ್ಕ್ಲೂಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಈ ಶಾರ್ಟ್ ಫಿಲ್ಮ್ ಇಲ್ಲ ಈ ಬುಕ್ನ ನಾನು ಓದಿ ಕಂಪ್ಲೀಟ್ ಮಾಡಿಬಿಟ್ರೆ ನಾನು ಸ್ವಿಮ್ಮಿಂಗ್ ಇಲ್ಲ ಸರ್ಫಿಂಗ್ ಇಲ್ಲ ಸಮ್ ಪ್ಲೇಸ್ಗೆ ಹೋಗಿ ಈ ರೀತಿ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡ್ತೀನಿ ಅಂತ ನಿಮ್ಮ ಬ್ರೇಕ್ಸ್ನ ಸಹ ಡಿಸೈನ್ ಮಾಡಿ. ಸೊ ದ್ಯಾಟ್ ನಿಮ್ಮ ಬ್ರೇಕ್ ಸಹ ನಿಮ್ಮನ್ನ ಈಕ್ವಲ್ ಆಗಿ ಸ್ಯಾಟಿಸ್ಫೈ ಮಾಡಿದಾಗ ನೀವು ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ನ ಇನ್ನೂ ಪೀಸ್ಫುಲ್ಲಾಗಿ ಖುಷಿಯಾಗಿ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇನ್ನೊಂದು ವಿಷಯ ಅವರು ಹೇಳಿರೋದು ಏನಂದರೆ, ನಮಗೆ ನಮ್ಮ ಕೆಪಾಸಿಟಿ ಏನು ಅನ್ನೋದು ಹೇಗೆ ಗೊತ್ತಾಗುತ್ತೆ, ಇದೇ ನನ್ನ ಬೆಸ್ಟ್ ಅಂತ ಹೇಗೆ ಗೊತ್ತಾಗುತ್ತೆ. ಸೊ ಏನು ಹೇಳ್ತಿದ್ದಾರೆ ಅಂದರೆ, ನಮಗೆ ಅಂತ ಒಂದು ಟೇಸ್ಟ್ ಇರುತ್ತೆ ಆ್ಯಂಡ್ ಕೇಪಬಿಲಿಟಿ ಇರುತ್ತೆ. ಎಕ್ಸಾಂಪಲ್ಗೆ ನಾವೊಂದು ಮೂವಿ ನೋಡ್ತೀವಿ, ಇದರಲ್ಲಿ ಇವರು ಈ ರೀತಿ ಮಾಡ್ಬೋದಿತ್ತು ಅಂದ್ಕೊಳ್ತೀವಿ, ಇಲ್ಲ ಯಾವುದಾದ್ರೂ ಗೇಮಲ್ಲಿ ಈ ರೀತಿ ಇರ್ಬೋದಿತ್ತು ಅಂತ ನಮಗೆ ಅನಿಸುತ್ತೆ. ಆದರೆ ನಾವು ಅದನ್ನು ಮಾಡೋವಾಗ ನಾವು ಆ ಲೆವೆಲ್ಗೆ ಮಾಡೋದು ಕಷ್ಟವಾಗಿರುತ್ತೆ. ಇಲ್ಲಿ ಕುತ್ಕೊಂಡು ಅಷ್ಟೆಲ್ಲ ಮಾತಾಡಿರ್ತೀವಿ, ಆ ಟೇಸ್ಟ್ ನಮಗೆ ಗೊತ್ತಿದೆ, ಈ ಮೂವಿನ ಈ ರೀತಿ ಮಾಡಿದರೆ ಚೆನ್ನಾಗಿರ್ತಿತ್ತು ಅನ್ನೋ ನಾಲೆಡ್ಜ್ ನಮಗೆ ಇದೆ. ಆದರೆ ಅದನ್ನು ಅಚೀವ್ ಮಾಡೋಕ್ಕೆ ನಾವು ಮಾಡೋ ಎಫರ್ಟ್ ಇದೆ ಅಲ್ವಾ, ಆ ಗ್ಯಾಪೇ ಇಂಪ್ರೂವಿಂಗ್ ಅವರ್ ಸೆಲ್ಫ್ಸ್ ಟು ಮೀಟ್ ದಿಸ್ ಸ್ಟ್ಯಾಂಡರ್ಡ್ಸ್ ದಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವರ್ ಸೆಲ್ಫ್. ಸೊ ಅದನ್ನು ನಾವು ಫಾಲೋ ಮಾಡಿ ಅದಕ್ಕೆ ಅನುಗುಣವಾಗಿ ನಮ್ಮನ್ನ ನಾವು ಪ್ರಿಪೇರ್ ಮಾಡಿ ಗ್ರೋ ಮಾಡಿ ಒಂದು ಪ್ಲೇಸ್ಗೆ ರೀಚ್ ಆಗಿ ನಾವು ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡುವಾಗ ಅದು ನಮ್ಮ ಸಿಗ್ನೇಚರ್ನ ಹೊಂದಿರುತ್ತೆ. ಈ ಪ್ರಪಂಚದಲ್ಲಿ ಅದೇ ನಮ್ಮ ಪ್ರಾಡಕ್ಟ್ ಆಗಿರುತ್ತೆ. ಸೊ ಆ ರೀತಿ ವಿಷಯಗಳನ್ನ ಅಚೀವ್ ಮಾಡೋಕ್ಕೆ ಅವರು ಈ ವಿಷಯಗಳನ್ನ ಹೇಳಿದ್ದಾರೆ. ಸೊ ನೀವೇನಾದರೂ ನಾಲೆಡ್ಜ್ ವರ್ಕರ್ ಆಗಿದ್ದರೆ ಅಥವಾ ಕ್ರಿಯೇಟರ್ ಆಗಿರ್ಬೋದು, ಮೂವಿ ಡೈರೆಕ್ಟರ್ ಆಗಿರ್ಬೋದು, ಯಾವುದೇ ಕ್ರಿಯೇಟರ್ ಆಗಿರ್ಬೋದು, ನೀವು ಹೇಗೆ ನಿಮ್ಮನ್ನ ಸ್ಟ್ರೆಸ್ ಔಟ್ ಮಾಡದೆ ಇನ್ನು ಎಷ್ಟು ವರ್ಷ ಇದನ್ನ ಮಾಡಬೇಕು ಅನ್ನೋ ಒಂದು ಥಾಟ್ ಇಲ್ಲದೆ ಇದನ್ನು ಎಷ್ಟು ಡೇಸ್ ಮಾಡಿದ್ರು ಅದನ್ನು ನಾನು ಇನ್ನೂ ಬೆಟರ್ ಮಾಡ್ತೀನಿ, ಬಿಕಾಸ್ ಪ್ರತಿದಿನ ನಾನು ಒಂದು ಚಾಲೆಂಜ್ನ ಫೇಸ್ ಮಾಡ್ತಿದ್ದೀನಿ ಅನ್ನೋ ಒಂದು ಝೋನ್ ಒಳಗೆ ಹೋಗಿ ನಿಮ್ಮ ಸೆಲ್ಫ್ಗೂ ಟೈಮ್ ಇಟ್ಕೊಂಡು ಇಂಪ್ರೂವ್ ಆಗಿ ಒಂದು ವಿಷಯನ ಹೇಗೆ ಮಾಡಬೇಕು ಅನ್ನೋದೇ ಈ ಬುಕ್. ಸೊ ನೀವು ಈ ಬುಕ್ನ ಓದಬೇಕು ಅಂದ್ಕೊಂಡ್ರೆ ಆ ಬುಕ್ನ ಲಿಂಕ್ನ ಕೆಳಗೆ ಕೊಟ್ಟಿರ್ತೀನಿ. ಸ್ಲೋ ಪ್ರೊಡಕ್ಟಿವಿಟಿ ಕ್ಯಾಲ್ ನ್ಯೂಪೋರ್ಟ್, ದ ಲಾಸ್ಟ್ ಆರ್ಟ್ ಆಫ್ ಅಕಂಪ್ಲಿಷ್ಮೆಂಟ್ ವಿತೌಟ್ ಬರ್ನ್ಔಟ್. ಇದೇ ರೀತಿ ಕ್ಯಾಲ್ ನ್ಯೂಪೋರ್ಟ್ ಅವರ ಇನ್ನೊಂದು ಬುಕ್ ಇದೆ, ಡಿಜಿಟಲ್ ಮಿನಿಮಲಿಸಮ್ ಅಂತ. ಅದನ್ನು ಸಹ ವಿಡಿಯೋ ಮಾಡ್ತೀನಿ, ಯಾಕಂದರೆ ಮೋಸ್ಟ್ ಆಫ್ ದ ಪೀಪಲ್ ಫೋನ್ಗೆ ಕನೆಕ್ಟ್ ಆಗಿರ್ತಾರೆ, ಸ್ಕ್ರೀನ್ ಇಲ್ಲದೆ ಇರೋಕ್ಕಾಗ್ತಿಲ್ಲ. ಎಸ್ಪೆಷಲಿ ನಿಮ್ಮ ಕೆಲಸ ಮೊಬೈಲ್ ಇಲ್ಲ ಲ್ಯಾಪ್ಟಾಪ್ಸ್ ಮೇಲೆ ಡಿಪೆಂಡ್ ಆಗಿದ್ದರೆ ಹೇಗೆ ನೀವು ಮ್ಯಾನೇಜ್ ಮಾಡಬೇಕು, ಡಿಜಿಟಲ್ ಥಿಂಗ್ಸ್ನ ಹೇಗೆ ಮಿನಿಮಲೈಸ್ ಮಾಡ್ಬೋದು, ಹಾಗೆ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಹೇಗೆ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾಗ್ನೇಟಿವ್ ಎಬಿಲಿಟಿ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ, ಇದನ್ನೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆ ವಿಡಿಯೋನ ಮಿಸ್ ಮಾಡದೇ ಇರೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.